ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಇಂದು ಹುಬ್ಬಳ್ಳಿ ಹೃದಯ ಭಾಗವಾದ ಗಬ್ಬೂರು ಬೈಪಾಸ್ನಲ್ಲಿರುವ ಕನ್ನಡ ಬಾವುಟ ಮಾಸಿ ಹೋಗಿದೆ ಎಂದು ವರದಿಯಾದ ತಕ್ಷಣವೇ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಹಾಗೂ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಯರಗಂಬಳಿಮಠ್, ಸುರೇಶ್ ಕರಹಟ್ಟಿ ಹಾಗೂ ಗಬ್ಬೂರು ಬಸವೇಶ್ವರ ಆಟೋ ರಿಕ್ಷಾ ನಿಲ್ದಾಣದ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ಹೊಸ ಕನ್ನಡದ ಬಾವುಟ ಅಳವಡಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು, ಮಹಾಪೌರರು, ಜಿಲ್ಲಾಧಿಕಾರಿಗಳು ಇಲ್ಲಿ ಹೊರವಲಯ ಗಬ್ಬೂರು ಬೈಪಾಸ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಕನ್ನಡ ಬಾವುಟ ಹರಿದು ತೆಳಬಿದ್ದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನಿಸಿಲ್ಲ. ಕನ್ನಡ ಪರ ಹೋರಾಟಗಾರರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅದು ಮಾಧ್ಯಮದಲ್ಲಿ ಬಂದಿದೆ, ನಾನು ಹೇಳೋದಲ್ಲ, ಅದು ಪಬ್ಲಿಕ್ ನೆಸ್ಟ್ ಅಲ್ಲಿ ವರದಿಯಾಗಿತ್ತು. ಕನ್ನಡ ಬಾವುಟ ಹರಿದಿದೆ, ಇಲ್ಲಿ ಯಾರು ಇಲ್ವಾ ಅಂತೇಳಿ. ಅದಕ್ಕಾಗಿ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಮತ್ತು ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಇವತ್ತು ತಕ್ಷಣ ಆ ಪಬ್ಲಿಕ್ ನೆಸ್ಟ್ ಅನ್ನು ನೋಡಿ ನಾವು ಬಂದು ತಕ್ಷಣ ಕನ್ನಡ ಬಾವುಟವನ್ನು ಬದಲಾವಣೆ ಮಾಡಿದ್ದೇವೆ. ಆದರೆ ಈ ವೃತ್ತದಲ್ಲಿ ಕಸ ಒಂದು ನಮೂನೆ ಏನು ಕಸದ ತೊಟ್ಟೆ ಆಗಿದೆ. ಇಲ್ಲಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆಯುಕ್ತರು ಇದರ ಮೇಲೆ ಗಮನ ಹರಿಸಬೇಕು. ನಾವು ವಿನಂತಿ ಮಾಡ್ಕೊತೇನೆ. ಇದೇ ರೀತಿಯಾಗಿ ಈ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ, ನಮ್ಮ ಹಿರಿಯ ಅಣ್ಣಂದರು ಈ ಭಾಗದಲ್ಲಿ ಬಹಳ ಜನಪ್ರಿಯ ಕೆಲಸ ಮಾಡಿದಂಥವ್ರು, ಅವರು ಕೂಡ ಈ ವೃತ್ತಗಳ ಮೇಲೆ ಗಮನ ಹರಿಸಬೇಕು. ಯಾಕಂದ್ರೆ ಬೈಪಾಸ್ ರೋಡ್ ಆಗ್ತಾ ಇದೆ ಅಂತೇಳಿ ಯಾರು ನಿರ್ಲಕ್ಷ್ಯ ಮಾಡಬಾರ್ದು. ಇದು ಮುಂದೆ ಬರುವಂತ ದಿನದಲ್ಲಿ ನೋಡುವಂತ ಬಹಳ ಆರಕ್ಷಿತವಾಗಿ ಇರಬೇಕು. ಯಾಕಂದ್ರೆ ದಿನಕ್ಕೆ ಸಾವಿರ ಗಾಡಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬರ್ತವೆ. ಹಾಗಾಗಿ ನಮ್ಮ 7 ಕೋಟಿ ಕನ್ನಡಿಗರಿಗೆ ಒಂಥರ ಅಪಮಾನ ಆಗುತ್ತದೆ. ಅದಕ್ಕಾಗಿ ದಯವಿಟ್ಟು ನಾವು ಮಾಧ್ಯಮಕ್ಕೂ ಕೂಡ ಮನವಿ ಮಾಡ್ಕೊತೇವೆ. ಅದೇನಾದ್ರು ಕಂಡು ಬಂದಲೇ ನಾವು ತಕ್ಷಣ ಇಡೀ ಹುಬ್ಬಳ್ಳಿಯಲ್ಲಿ ನಾವು ಕನ್ನಡ ಬಾವುಟ ಹಾಕ್ಲಿಕ್ಕೆ ಸಜ್ಜವಾಗಿದ್ದೀವಿ. ಅದು ಎಲ್ಲೇ ಕನ್ನಡ ಬಾವುಟ ಇರಲಿ, ಹೊಲಸಾಗ್ಲಿ, ಹರಿದಿರ್ಲಿ, ಅದನ್ನು ತೆಗಿಲಿಕ್ಕೆ ಮಂಜುನಾಥ್ ಯರಗಂಬಳಿಮಠ ಅವರು ಇದ್ದಾರೆ, ನಾವು ಇದ್ದೀವಿ. ಹುಬ್ಬಳ್ಳಿ ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೆಂಗಳೂರು ರಾಯಣ್ಣ ಇರ್ಬೋದು, ಇವತ್ತು ಬೈಪಾಸ್ನಲ್ಲಿ ಇರ್ಬೋದು, ಯಾವುದೇ ಇಲ್ಲಿ ಕನ್ನಡ ಬಾವುಟಕ್ಕೆ ಏನಾದರೂ ನಾವು ಯಾರು ಬರೋದಿಲ್ಲ, ತಕ್ಷಣ ಬದಲಾವಣೆ ಮಾಡ್ತೀವಂತ ನಾವು ಮಾಧ್ಯಮಕ್ಕೆ ಮನವಿ ಮಾಡ್ಬೋದು.